ಓ ನೀವಾ? ನಾನು ಇದ್ಯಾರಪ್ಪ ಹೊಸ್ದಾಗಿ ಮದುವೆ ಆಗಿರೋ ರೂಮ್ಗೆ ಕಾಮನ್ ಸೆನ್ಸ್ ಇಲ್ದಲೆ ನುಗ್ಬಿಟ್ಟಿದ್ದಾರೆ ಅಂತ ಬಾಗ್ಲು ಬೆಳೆದ್ಬಿಟ್ಟೆ. ನಿಮ್ಮ ಅನಾಥಾಶ್ರಮದಲ್ಲೂ ಹೀಗೆ ಅಲ್ವಾ? ಪಾಪ ಯಾವುದಾದ್ರೂ ಬಾತ್ರೂಮಲ್ಲಿ ಪ್ರಾಬ್ಲಮ್ ಆದರೆ ಇನ್ನೊಬ್ರು ಬಾತ್ರೂಮ್ಗೆ ಹೋಗ್ಬಿಡೋದು. ಪಾಪ ನಿಮಗೂ ಅದೇ ಅಭ್ಯಾಸ ಆಗಿದೆ ಅನ್ಸುತ್ತೆ. ಏನಿವತ್ತು ನನ್ನ ಹೆಂಡತಿ ಮುದ್ದಾಗಿ ಕಾಣಿಸ್ತಿಲ್ಲಲ್ಲ? ಏನು ವಿಷಯ? ಓ, ಅಭಿ ಮದುವೆ ಆದಮೇಲೆ ದೀಪಿಕನ್ಗೆ ನೀನೀಗ ಸೀನಿಯರ್ ಅಲ್ವಾ? ಅದಕ್ಕೆ ಮುಖದಲ್ಲಿ ಕಳೆ ಕಾಣಿಸ್ತಿದೆ. ಏನ್ರಿ ನಿಮ್ಮದು? ಹಾಗೆಲ್ಲ ಏನೂ ಇಲ್ಲ. ಯಾಕೆ ಪೂರ್ಣಿ ಒಂಥರ ಇದೆಯಾ? ಮದುವೆ ಓಡಾಟ ಅಂತ ಸುಸ್ತಾಗಿದೆಯಾ? ಇಲ್ಲ ರೀ, ಮದುವೆ ಎಲ್ಲ ಮುಗ್ದಾಯ್ತಲ್ಲ. ಮತ್ತೇನಾಯ್ತು? ಯಾರಾದರೂ ಏನಾದರೂ ಅಂದ್ರ? ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಸದ್ಯ ಎಲ್ಲ ಅಂದ್ಕೊಂಡಂಗೆ ಆಯ್ತಲ್ಲ, ಒಂಥರ ಸಮಾಧಾನ ಅಷ್ಟೆ. ಅಲ್ವಾ? ನನಗೂ ಅಷ್ಟೇ. ಅಭಿಯ ಜನಾರ್ದನ್ ಮಗಳನ್ನ ಲವ್ ಮಾಡಿದ್ದಾನೆ. ಅವಳು ಹೇಗಿರ್ತಾಳೋ ಏನೋ ಅಂತ ನನಗೂ ಭಯ ಆಗಿತ್ತು. ಅವಳು ಸ್ವಲ್ಪ ದಿನ ಈ ಮನೇಲಿದ್ದಾಗ ಅವಳ ಬಿಹೇವಿಯರ್ ನೋಡಿ ಭಯ ಆಗಿತ್ತು. ಆದರೆ ಇಷ್ಟೆಲ್ಲ ಆದಮೇಲೂ ಅವಳು ಎಷ್ಟೊಂದು ಬದಲಾಗಿದ್ದಾಳಲ್ವ? ಈಗಂತೂ ಅಭಿಗೆ ಹೇಳಿ ಮಾಡಿಸಿದ ಹೆಂಡತಿ, ಈ ಮನೆಗೆ ಹೇಳಿ ಮಾಡಿಸಿದ ಸೊಸೆ, ನಿನಗೆ ಹೇಳಿ ಮಾಡಿಸಿದ ತಂಗಿ. ನೀನು ತುಂಬ ಸೈಲೆಂಟು ಸಾಫ್ಟು. ಅಭಿ ಹೆಂಡತಿ ಹೊರಟಾಗಿದ್ರೆ ನಿನ್ನ ಜೊತೆ ಹೇಗಿರ್ತಾಳೋ ಅಂತ ನಂಗೆ ಟೆನ್ಷನ್ ಆಗಿತ್ತು. ಆದರೆ ಈಗ ಟೆನ್ಷನ್ ಎಲ್ಲ ದೂರ ಆಯಿತು. ಹೌದು ರೀ, ದೀಪಿಕಾ ತುಂಬ ಒಳ್ಳೆ ಹುಡುಗಿ. ಹೇಗೋ ನನ್ನ ತಮ್ಮನ ಲೈಫ್ ಸೆಟ್ಲ್ ಆಯಿತು. ದೀಪಿಕಾ ನಿನ್ಕಿಂತ ಚಿಕ್ಕವಳು. ಅವಳು ಏನಾದರೂ ಅಂದರೆ ನೀನು ಬೇಜಾರು ಮಾಡ್ಕೋಬೇಡ. ಅವಳ ಜೊತೆ ಹೊಂದ್ಕೊಂಡು ಹೋಗು. ಆಯಿತು ರೀ, ನನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಳ್ತೀನಿ. ಅಮ್ಮ, ಇದು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಕಸ್ಟಮೈಸ್ ಮಾಡಿಸಿರೋದು. ತಗೊಳ್ಳಿ. ಅಯ್ಯೋ, ಈಗ ಯಾಕಮ್ಮ ಇದೆಲ್ಲ? ಅಮ್ಮ, ನಿಮಗೆ ಚಳಿ ಅಂದರೆ ಆಗಲ್ಲ ಅಂತ ನಂಗೆ ಗೊತ್ತು. ನಾನು ಇಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ತಗೊಳಲ್ವಾ? ಒಳ್ಳೆ ಹುಡುಗಿ. ಏನು ಬಾಟ್ಲಮ್ಮ ಇದು? ಇದು ಪೂರ್ಣಿ ಔಷಧಿ ದೀಪಿಕಾ. ಏನು ಔಷಧಿ? ಇದು ಗರ್ಭಕೋಶ ಗಟ್ಟಿ ಆಗೋದಕ್ಕೆ ಕೊಡೋದು. ನನಗೆ ಗೊತ್ತಿರೋ ಪಂಡಿತರ ಹತ್ರ ತರಿಸಿದ್ದೀನಿ. ನೀವೆಲ್ರ ಬಗ್ಗೆನೂ ಎಷ್ಟು ಕನ್ಸನ್ ತೋರಿಸ್ತೀರಾ ಅಲ್ವಾ? ಪೂರ್ಣಿ ಇದನ್ನ ದಿನ ತಗೋತಾಳ? ನಂಗೆ ಗೊತ್ತೇ ಇರಲಿಲ್ಲ. ದೀಪಿಕಾ ದಿನ ಕುಡಿತಾಳೆ. ಇದನ್ನ ಕುಡಿದು ಆ ಪೂರ್ಣಿಗೆ ಹುಷಾರಾಗ್ತಾಳ? ಅದು ಹೇಗೆ ಹುಷಾರಾಗ್ತಾಳೋ ನಾನು ನೋಡ್ತೀನಿ. ಸ್ಲೋ ಪಾಯ್ಸನ್ ರೆಡಿ ಆಯ್ತಾ ದೀಪಿಕಾ ಮೇಡಮ್? ಇಲ್ಲಿ ಬೋರ್ಡ್ ಹಾಕ್ಬೇಡ್ರಿ. ಇಲ್ಲಿ ಹಾಕಿದ್ರೆ ನನ್ನ ಮುಖನೇ ಕಾಣಲ್ಲ. ನಿನ್ನ ಮುಖ ಹಾಕೊಂಡ್ರೆ ಕಸ್ಟಮರ್ ಬರಲ್ವೇನೋ ಅಂತ ಇಲ್ಲಿ ಕಟ್ತಾ ಇರೋದು. ಇದು ಜಾಸ್ತಿ ಆಗಿಲ್ವಾ? ಇದೇನಿದು, ಒಂದು ತಗೊಂಡ್ರೆ ಒಂದು ಫ್ರೀ? ಹೂ ತಾತ, ಒಂದ್ ಇಡ್ಲಿ ತಗೊಂಡ್ರೆ ಇನ್ನೊಂದು ಇಡ್ಲಿ ಫ್ರೀ. ಒಂದ್ ಇಡ್ಲಿಗೆ 20 ರೂಪಾಯಿ. ಒಂದು ಪ್ಲೇಟ್ ಇಡ್ಲಿಗೆ? ಒಂದ್ ಪ್ಲೇಟಿಗೆ 20 ರೂಪಾಯಿ. ಅದೇ ಗಿಮಿಕ್ ತಾತ.
ಯಾವುದೇ ವ್ಯಾಪಾರ ಮಾಡೋದಕ್ಕೆ ಮುಂಚೆ ಏನು ಯೋಚನೆ ಮಾಡಬೇಕು ಗೊತ್ತಾ? ಇಷ್ಟೆಲ್ಲ ರೆಡಿ ಮಾಡೋದಕ್ಕೆ ಎಷ್ಟು ಬಂಡವಾಳ ಹಾಕಬೇಕು, ಆ ಬಂಡವಾಳ ಅಲ್ಲಿಂದ ಅಲ್ಲಿಗೆ ಸರಿ ಹೋಗಬೇಕು ಅಂತಂದರೆ ಎಷ್ಟು ವ್ಯಾಪಾರ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಬೇಕು. ಅದರ ಮೇಲೆ ಎಷ್ಟು ಲಾಭ ಬರಬಹುದು ಅಂತ ಲೆಕ್ಕಾಚಾರ ಹಾಕಬೇಕು. ಏನ್ ತಾತ ಬೇಸಿಕ್ಸ್ ಹೇಳ್ಕೊಡ್ತಿದ್ಯಾ? ನಂಗೆ ಗೊತ್ತಿಲ್ವಾ ಅದು? ಮ್ಯಾಗದ ಬೆತ್ತು ಅಷ್ಟು ಗೊತ್ತಿದ್ರೆ ಲಕ್ಷಾಂತರ ರೂಪಾಯಿ ನಾಮ ಹಾಕ್ಕೊಂಡು ಹೀಗೆ ಬೀದಿನಲ್ಲಿ ಇಡ್ಲಿ ಮಾರೋ ಕೂತ್ಕೋತಾ ಇದೆಯಾ? ತಾತ ಹಳೆ ವಿಷಯನೆಲ್ಲ ಇವತ್ತು ಎದಕ್ಬೇಡ. ಸಿಲಿಂಡರು, ಅಕ್ಕಿ, ಉದ್ದಿನ ಬೇಳೆ ಅಂತೆಲ್ಲ ಇವತ್ತು ಖರ್ಚು ಮಾಡಿರೋದು ನಾನು 200 ರೂಪಾಯಿ. ಅದ್ರ ಮೇಲೆ ಇವತ್ತು ಏನೇ ಸಂಪಾದನೆ ಆದ್ರೂ ಅದು ಲಾಭನೇ. ದಿನಕ್ಕೆ 100 ಇಡ್ಲಿ ಮಾರಿದ್ರು ತಿಂಗಳಿಗೆ 30ರಿಂದ 40 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು. ವರ್ಷಕ್ಕೆ 4-5 ಲಕ್ಷ ಸಂಪಾದನೆ ಮಾಡ್ಬೋದು. ಇದೆಲ್ಲ ಯಾವಾಗ ಹೇಳು? ಈ ನಿನ್ನ ಇಡ್ಲಿಗೆ ಗಿರಾಕಿಗಳು ಬಂದಾಗ. ಯಾವ ಗಿರಾಕಿನೂ ಬರಲಿಲ್ಲ ಅಂತಂದರೆ ಇಡೀ ವರ್ಷ ಈ ಮಿಕ್ಕಿರೋ ಇಡ್ಲಿನ ನಾವು ಮನೇಲಿ ಕೂತ್ಕೊಂಡು ತಿನ್ಬೇಕು. ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ಬಂದೇ ಬರ್ತಾರೆ. ಒಂದು ಪ್ಲೇಟ್ ಇಡ್ಲಿ ಕೊಡಿ. ಚಿಕನ್ ಸಾರಾ ಮಟನ್ ಸಾರಾ? ಚಿಕನ್ ಮಟನ್ ಇಲ್ವಾ ಆಗಿದ್ರೆ ಬೇಡ ಬಿಡೆ. ಅಯ್ಯೋ, ಒಳ್ಳೆ ಸಾಂಬಾರು ಚಟ್ನಿ ಇದೆ, ತಗೊಳ್ರಿ, ಬನ್ನಿ. ಅಕ್ಕ 5 ಇಡ್ಲಿ ಪಾರ್ಸಲ್. 5 ಇಡ್ಲಿನ? ಅಕ್ಕ 5 ಅಲ್ಲ 10, 5 ಫ್ರೀ. ಎಷ್ಟಕ್ಕ? 100 ರೂಪಾಯಿ. ಹೌದಾ? UPI ತೋರಿಸಿ. UPI ಇಲ್ಲ, ಕ್ಯಾಶ್. ಹೌದಾ? ಹಂಗ ನಾಳೆ ತಗೊಳ್ಳಿ ಕ್ಯಾಶ್. ಹಾಗೆ ಬೇಡಪ್ಪ, ಕ್ಯಾಶ್ ನಾಳೆನೇ ಕೊಡು, ಇಡ್ಲಿನೂ ನಾಳೆನೇ ತಗೊಂಡು. ಏನು ಮಾಡ್ತಿದ್ದೀರಾ ದೀಪಿಕಾ ಮೇಡಮ್? ನಮ್ಮ ಮುದ್ದಿನ ಸೊಸೆ ಕುಡಿಯೋ ಔಷಧಿಗೆ ಇದನ್ನು ಬೆರೆಸ್ತಿದ್ದೀರಾ? ಅವಳ ಜೀವಕ್ಕೇನಾದರೂ ಅಪಾಯ ಆದರೆ ಏನು ಮಾಡ್ತೀರಾ ಮೇಡಮ್? ಅದು ಅತ್ತೆ, ನಾನು ಈ ಪ್ರಶ್ನೆ ನಂದಲ್ಲ, ನಿಮ್ಮ ಮಾವ ಮಾಧವಂದೋ ಅಥವಾ ನಿಮ್ಮತ್ತೆ ತುಳಸಿದೋ ಅಥವಾ ಪೂರ್ಣಿಗಂಡ ಅವಿ ಕೇಳ್ದ ಅನ್ಕೋ. ಏನು ಮಾಡ್ತೀಯಾ? ನಾನು ನೋಡಿದ್ದಕ್ಕೆ ಸರಿ ಹೋಯ್ತು. ಬೇರೆ ಯಾರಾದರೂ ನೋಡಿದ್ದಿದ್ರೆ ನಿನ್ನನ್ನು ಮನೆ ತುಂಬಿಸ್ಕೊಂಡ ಹಾಗೆ ಇವತ್ತು ಗೇಟ್ ಪಾಸ್ ಕೊಟ್ಟು ಕಳಿಸ್ತಿದ್ರು. ಐನೋ ಅತ್ತೆ, ಸದ್ಯ ನೀವು ನೋಡಿದ್ರಿ. ಈ ಥರ ಎಕ್ಸ್ಕ್ಯೂಸ್ ಕೊಡಬೇಡ. ಇಂಥ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೇರ್ಫುಲ್ಲಾಗಿರ್ಬೇಕು. ನೀನು ಹಾಕಿರೋದು ಇಷ್ಟೇ ಹಾಕಿದರೆ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಹಾಕು. ಯಾಕೆ ಕಂಜೂಸ್ ಮಾಡ್ತಿದ್ಯಾ? ಅತ್ತೆ, ಎಸ್, ನಮ್ಮಿಬ್ರು ಗುರಿನೂ ಒಂದೇ, ಆದರೆ ಅದನ್ನು ತೋರಿಸ್ಕೊಳ್ಳೋ ಹಾಗಿಲ್ಲ. ಈ ಮನೆಯಲ್ಲಿ ನಾವು ಎಷ್ಟೇ ಹುಷಾರಾಗಿದ್ರೂ ಅದು ಕಮ್ಮಿನೇ ಅನ್ನೋದು ನಿನಗೆ ಗೊತ್ತಿರಲಿ. ಈ ಮನೆಯವ್ರ ನೆಮ್ಮದಿನ ಸರ್ವನಾಶ ಮಾಡೋದೇ ನಮ್ಮ ಗುರಿ. ಹಾಗಂತ ಅವಸರದಲ್ಲಿ ಏನೇನೋ ಮಾಡಬಾರ್ದು. ನಾನು ಇಷ್ಟು ದಿನದಿಂದ ಎಲ್ಲನೂ ಹೇಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನೋ ನೀನು ಸಹ ಅದೇ ದಾರಿಯಲ್ಲಿ ನಡಿಬೇಕು. ಶ್ಯೂರ್ ಅತ್ತೆ, ಈ ಮದ್ದು ಇನ್ನೊಂದು ವಾರದಲ್ಲೇ ಕೆಲಸ ಶುರು ಮಾಡಿ, ಯಾರಿಗೂ ಅನುಮಾನನೇ ಬರಲ್ಲ. ಸಂಧ್ಯಾ, ನಾನು ಹೇಳಲಿಲ್ವಾ ನಿನಗೆ 1 kg ಮಾಡಿದ್ರೆ ಸಾಕು ಅಂತ? ಮೊದಲನೇ ದಿನ ಬರೀ ಟ್ರೈ ಅಷ್ಟೇ ಅಲ್ವಾ, ಸ್ವಲ್ಪ ಮಾಡಬೇಕಿತ್ತು. ಅತಿಯಾದ ವಿಶ್ವಾಸ ಒಳ್ಳೇದಲ್ಲ, ಓಡೋದವಳೆ. ನೀವಿಬ್ರು ಸುಮ್ಮನೆ ಇರ್ತೀರಾ? ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಬರ್ತಾರೆ. ಹೌದೌದು, ಇನ್ನೇನು ಬರ್ತಾರೆ. ಆಗಲೇ ಊಟದ ಟೈಮ್ ಆಗಿದೆ. ಊಟದ ಟೈಮಲ್ಲಿ ಇಡ್ಲಿ ಯಾರು ತಿಂತಾರೋ? ಸರಿಯಾಗಿ ಹೇಳಿದೆ ಪ್ರಸಾದ. ಇದಕ್ಕೆಲ್ಲ ಬುದ್ಧಿ ಉಪಯೋಗಿಸ್ತೀಯ. ಇದೇ ಬುದ್ಧಿನ ಮದುವೆ ಟೈಮಲ್ಲಿ ಉಪಯೋಗಿಸಿದ್ದಿದ್ರೆ ಚೆನ್ನಾಗೇ ಇರ್ತಿದ್ದೆ. ಹೌದು ತಾತ, ಅದೊಂದೇ ಮಿಸ್ಟೇಕ್ ಮಾಡಿದ್ದು ನನ್ನ ಲೈಫಲ್ಲಿ. ನೀವು ನನ್ನನ್ನು ಆಡ್ಕೊಳ್ಳೋದು ನಿಲ್ಲಿಸ್ತೀರಾ? ಏನ್ ಎಲ್ಲ ಇಲ್ಲಿ ಕೂತ್ ಬಿಟ್ಟಿದ್ದೀರಿ? ಓಡ್ ಹೋದವಳು ಏನೋ ಹೊಸ ಬಿಸ್ನೆಸ್ಸು ಅಂತ ಶುರು ಮಾಡಿದ್ದಾಳೆ. ಕೆಲಸವಿದ್ದ ಬಡಗಿ ಏನೋ ಮಾಡ್ದ ಅಂತಾರಲ್ಲ ಹಾಗೆ. ಇಡ್ಲಿ ಹೋಟೆಲು. ಹೂ ಅಂಕಲ್. ಕೊಡಮ್ಮ, 1 ಪ್ಲೇಟ್ ಕೊಡು. ಅಂಕಲ್, ಸಾಲ ಇಲ್ಲ, ಕ್ಯಾಶ್.
ಕೊಡ್ತೀನಮ್ಮ. ಬೋಣಿ ಅಂತ ಬಾಯ್ಬಿಟ್ಟು ಹೇಳು. ಅಲ್ಲ ರತನ, ನಮ್ಮ ನಂದಿನಿ ಥರ ಬೇರೆಯವ್ರಿಗೆ ನಾಮ ಹಾಕೋದಕ್ಕಿಂತ ಇದು ಉತ್ತಮ ಅಲ್ವಾ? ಇಲ್ಲ ಅಂತ ನಾನೆಲ್ಲಪ್ಪ ಹೇಳಿದೆ ಶೇಷು. ಆದರೆ ಮೊದಲನೇ ದಿವಸನೇ ಇಷ್ಟೆಲ್ಲ ಮಾಡಿ ವೇಸ್ಟ್ ಮಾಡ್ತಾರ ಹೇಳು. ಬಿಸ್ನೆಸ್ ಶುರು ಮಾಡಿದ ಕೆಲವು ದಿವಸ ಗಿರಾಕಿಗಳನ್ನು ನಮ್ಮ ಕಡೆ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಒಂದು ವಿಶ್ವಾಸ ಬೆಳೀತು ಅಂತಂದರೆ ಆಮೇಲೆ ಜಾಸ್ತಿ ಮಾಡ್ಕೋಬಹುದಲ್ವಾ? ಹೌದು. ಈಗ ಲಾಭ ಎಷ್ಟು ಬಂದಿದೆ ರತನ? ಅಯ್ಯೋ, ಲಾಭನ ಅದು ಏನು ಕೇಳ್ತೀಯ? ಇಲ್ಲಿರೋ ಅಷ್ಟೂ ಇಡ್ಲಿನೂ ಲಾಭನೇಪ್ಪ. ಹಾ, ಇವತ್ತಿನ ರಾತ್ರಿವರೆಗೂ ನಮ್ಮ ಹೊಟ್ಟೆಗೆ ಇದೇ ಲಾಭ. ಕರೆಕ್ಟ್ ತಾತ. ಏನಾಯ್ತೋ ಬಿಡ್ತೋ, ನನಗಂತೂ ಇವತ್ತು ಮಧ್ಯಾಹ್ನಕ್ಕೆ ರಾತ್ರಿಗೆ ಅಡುಗೆ ಮಾಡೋದು ತಪ್ತು. ಅಂದ್ರೆ ಇವತ್ತು ಅಡ್ಗೆ ಇಲ್ವಾ? ಇದೇ ತಿನ್ಬೇಕಾ? ಮಾಡಿದ್ದುಣ್ಣೋ ಮಹಾರಾಯ ಅಂತನ್ನೋ ಗಾದೆ ಹುಟ್ಟಿದ್ದೆ ನಿನ್ನಂಥವ್ರು ನೋಡಿ. ಹೌದು ಸಂಧ್ಯಾ, ಇವತ್ತು ರಾತ್ರಿವರೆಗೂ ಇಡ್ಲಿನೇ. ನೀನು ಈ ಮನೆಗೆ ಬರ್ತಿರೋದು ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಂತ ಚಾಲ್ಟ್ರಿಯಲ್ಲಿರಬೇಕಾದ್ರೆ ಗೊತ್ತಾಯಿತು. ಡ್ಯಾಡಿ, ನಿಮ್ಮ ಡ್ಯಾಡಿ ಜನಾರ್ದನ್ ಅವರು ನನಗೆ ಹೇಳಿದರು. ಆದರೆ ನನಗೆ ಯಾಕೋ ನೀನು ಪೂರ್ಣಿನೇ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆಯಲ್ಲ. ಮನೆ ದೊಡ್ಡ ಸೊಸೆ ಅನ್ನೋ ಕೊಬ್ಬು ಅವಳಿಗೆ. ಮದುವೆಗೆ ಮುಂಚೆ ನಾನು ಈ ಮನೆಗೆ ಬಂದಾಗೆಲ್ಲ ಎಷ್ಟು ಲೆಕ್ಚರ್ ಕೊಟ್ಟಿರಲ್ವ ನನಗೆ. ಎಲ್ಲರ ದೃಷ್ಟಿಲೂ ಆದರ್ಶ ಸೊಸೆ ಆಗ್ಬಿಟ್ಟಿದ್ದಾಳಲ್ವ. ಯಾವುದೋ ಅನಾಥಾಶ್ರಮದಲ್ಲಿ ಬೆಳೆದಿರೋ ಆ ಗತಿ ಇಲ್ದವಳಿಗೆ ಅಷ್ಟೆಲ್ಲ ರೆಸ್ಪೆಕ್ಟ್ ಬೇಕಾ? ಏನೂ ಅಲ್ಲದೆ ಇರೋ ಅವಳೆಲ್ಲಿ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಜನಾರ್ದನ್ ಮಗಳು ನಾನೆಲ್ಲಿ? ಅವಳು ನನಗೆ ಅಕ್ಕ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನ್ನ ಮೊದಲನೇ ಟಾರ್ಗೆಟ್ ಅವಳು. ಅವಳು ಕಣ್ಣೀರು ಹಾಕಿದ್ರೆ ದ ಗ್ರೇಟ್ ಶೆಫ್ ಮಾಧವ್, ಅವ್ರ ವೈಫ್ ತುಳಸಿ ಎಲ್ಲರೂ ಕಣ್ಣೀರು ಹಾಕೇ ಹಾಕ್ತಾರಲ್ವ. ಎಷ್ಟಂದ್ರೂ ಮುದ್ದಿನ ಸೊಸೆ, ಜೊತೆಗೆ ಅವಳ ಗಂಡ ನಂಗೆ ಈ ಮನೇಲಿ ಮಾಡಿರೋ ಅವಮಾನನೂ ನೆನಪಿದೆ ಅತ್ತೆ. ಎಲ್ರಿಗೂ ಪಾಠ ಕಲಿಸ್ಬೇಕಂದ್ರೆ ನನ್ನ ಮೊದಲನೇ ಗುರಿ ಆ ಪೂರ್ಣಿ. ಪರವಾಗಿಲ್ವೇ, ಮದುವೆ ಮೊದಲು ಈ ಮನೆಗೆ ಬಂದಾಗ ಹೇಳೋದೊಂದು ಮಾಡೋದೊಂದು ಮಾಡ್ತಿದ್ದೆ. ಈಗ ಟ್ರ್ಯಾಕಿಗೆ ಬಂದಿದ್ಯಾ? ನಮ್ಮ ಡ್ಯಾಡಿಗೆ ಮಾಡಿರೋ ಅವಮಾನನ ನಾನು ಹೇಗೆ ಮರೀಲಿ ಅತ್ತೆ? ಒಳ್ಳೇದು. ಹಾಗಂತ ಆ ಥರದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಮಾಡಬೇಡ. ಖಂಡಿತ ಇಲ್ಲ. ನಾನು ಎಲ್ಲರ ಎದುರಲ್ಲಿ ಒಳ್ಳೆಯವಳು, ಈ ಮನೆಗೆ ಪರ್ಫೆಕ್ಟ್ ಸೊಸೆ. ಹಾಗಂತ ನನಗೆ ಅಭಿ ಜೊತೆ ಪ್ರೈವೇಸಿ ಬೇಕು. ಇವತ್ತು ನಾನು ಅವನ ಜೊತೆ ಮೂವಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ? ಈ ಶಾರ್ವರಿ ತನಗೆ ಉಪಯೋಗ ಆಗುತ್ತೆ ಅಂದರೆ ಮಾಡೇ ಮಾಡ್ತಾಳೆ. ನೀನು ಎಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತೀಯೋ ಅಲ್ಲಿವರೆಗೂ ನಿನ್ನ ಸೇವ್ ಮಾಡೋ ಜವಾಬ್ದಾರಿ ನಂದು. ನೀನು ಸಪೋರ್ಟ್ ಮಾಡೋದು ನಿಲ್ಲಿಸಿದ್ರೆ ನೋ ವೇ. ಇನ್ಮೇಲೆ ನಾನು ಯಾವತ್ತಿದ್ರೂ ನಿಮ್ಮ ಶಿಷ್ಯನೇ. ಗಂಡ್ಪಿಂಡ, ನಿನಗೋಸ್ಕರ ಸ್ಪೆಷಲ್ ಅಡುಗೆ ಕಾದಿದೆ. ಹೋಗಿ ಬೇಗ ಕೈ ತೊಳ್ಕೊಂಡು ಬಾ. ಹೌದಾ? ಸಖತ್ ಹಸುವಾಗಿತ್ತು, ಬಂದೆ. ಏನು ನೋಡ್ತಿದ್ದೀಯೋ? ಇಷ್ಟೆಲ್ಲ ಇದು ಇಡ್ಲಿ ಅನ್ನೋದರ ದಶಾವತಾರ. ವಾಟ್? ಇದು ಪ್ಲೇನ್ ಇಡ್ಲಿ, ಇದು ಮಸಾಲ ಇಡ್ಲಿ, ಇದು ರವೆ ಇಡ್ಲಿ, ಇದು ಇಡ್ಲಿ ಉಪ್ಪಿಟ್ಟು. ಮೈ ಗಾಡ್, ಏನಿದೆಲ್ಲ? ಇದೆಲ್ಲ ಬೆಳಿಗ್ಗೆಯ ಉಪಹಾರಕ್ಕೆ ಪ್ಲೇನ್ ಇಡ್ಲಿ ಆದೆ, ಮಧ್ಯಾಹ್ನದ ಊಟಕ್ಕೆ ಮಸಾಲೆ ಇಡ್ಲಿ ಆದೆ,
ಸಾಯಂಕಾಲದ ಸ್ನ್ಯಾಕ್ಸಿಗೆ ಬೋಂಡ ಆದೆ, ರಾತ್ರಿಯ ಊಟಕ್ಕೆ ಉಪ್ಪಿಟ್ಟಾದೆ, ನೀನ್ಯಾರಿಗಾದೆಯೋ ಎಲೆಮಾನವ? ಯಾಕೆ ಈಗಿಂದ ಕರೆಕ್ಟಾಗಿ ಹೇಳ್ತೀರಾ? ಓಹೋ, ಎಲ್ಲ ಇವಳು ಕಿತಾಪತಿನ? 100% ಗಂಡ್ಪಿಂಡ. ಅದ್ಯಾಕೋ ಮಾಡಿದ 108 ಇಡ್ಲಿಗಳಿಗೂ ನಮ್ಮ ಮನೆ ಮೇಲೆ ಅದೇನು ಪ್ರೀತಿ ಅಂತೀಯ? ಈ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂತ ಇಲ್ಲೇ ಕೂತು ಬಿಟ್ಟಿದೆ. ಬಾಸು, ಇವಳೇನೋ ಹೇಳ್ತಾಳೆ ಅಂದರೆ ನಿನಗಾದ್ರೂ ಬುದ್ಧಿ ಇಲ್ವಾ? ಅವಳನ್ನ ಯಾಕೋ ಬೈತೀಯ? ಅವಳೇನೋ ಕಮ್ಮಿ ಮಾಡು ಅಂತಲೇ ಹೇಳಿದ್ದು. ಆದರೆ ಇವಳು ಹಠ ಮಾಡಿ ಇಷ್ಟು ಮಾಡಿಸಿಟ್ಲು. ದಯವಿಟ್ಟು ಎಲ್ಲ ಸುಮ್ಮನೆ ಇರ್ತೀರಾ? ಯಾಕೆ ಸುಮ್ಮನಿರ್ಬೇಕು? ಇವತ್ತಿನ ಲಾಸ್ ಯಾರು ತುಂಬಿಕೊಡ್ತಾರೆ? ನಾನೇ ತುಂಬಿಕೊಡ್ತೀನಿ. ನಾಳೆ ಇದ್ರ ಡಬ್ಬಲ್ ದುಡಿತೀನಿ. ಇಡ್ಲಿ ದಶಾವತಾರ ಅಂತೆ. ಸಿರಿ, ನಾಳೆಗೆ ಇವತ್ತಿನ ಡಬ್ಬಲ್ ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನ್ಸೋಣ. ಯಾರ್ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ನೆಗದೆ ಬೆತ್ತು. ನಾಳೆ ಮತ್ತೆ ನೀ ಏನಾದರೂ ಇಡ್ಲಿ ಸಹವಾಸಕ್ಕೆ ಹೋದರೆ ಅದೇ ಇಡ್ಲಿ ಪಾತ್ರೆನಲ್ಲೇ ನಿನ್ನ ತುರುಕಿ ಬೇಯಿಸ್ಬಿಡ್ತೀನಿ. ಗೊತ್ತಾಗಿರ್ಬೇಕಲ್ಲ, ಬೆವರು ಸುರಿಸಿ ದುಡಿಯೋ ದುಡ್ಡು ಯಾರ್ದೋ ಕಬೋರ್ಡಲ್ಲಿ ದುಡ್ಡನ್ನ ಕದಿಯೋಷ್ಟು ಸುಲಭ ಅಲ್ಲ ಅಂತ. ಈ ಐಡಿಯಾ ವರ್ಕೌಟ್ ಆಗಲ್ಲ ಅಂತ್ಯ? ಚಿಕ್ಕಪ್ಪ, ಈಗಿನ ಕಾಲದ ಟ್ರೆಂಡು, ಸ್ಟ್ರಾಟಜೀಸ್, ಬಿಸ್ನೆಸ್ ಎಲ್ಲ ಚೇಂಜ್ ಆಗೋಗಿದೆ. ಏನಾಯ್ತು? ಓ, ಆಗಲೇ ಹೆಂಡತಿ ಜೊತೆ ಜಗಳನ? ಅಯ್ಯೋ, ಮೂವಿಗೆ ಹೋಗೋಣ ಅಂದೆ, ಅವಳೆಲ್ಲೂ ಬರಲ್ಲ ಅಂತಿದ್ದಾಳೆ. ಯಾಕೆ? ಅವಳಿಗೆ ಮನೆ ಬಿಟ್ಟು ಆಚೆ ಹೋಗೋಕೆ ಇಷ್ಟ ಇಲ್ವ? ಯಾಕಮ್ಮ, ಹೋಗಿ ಬನ್ನಿ, ಅವನಿಗೂ ನಿನ್ನ ಜೊತೆ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಹೋಗೋದಾದ್ರೆ ಎಲ್ಲರೂ ಜೊತೆಗೆ ಹೋಗೋಣ ಅಂತ ಚಿಕ್ಕ ಮಾವ. ಎಂಥ ಹುಡುಗಿನಮ್ಮ ನೀನು? ಈಗಿನ ಕಾಲದಲ್ಲಿ ಹುಡುಗಿರು ಗಂಡನ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಕ್ಕಿದ್ರೆ ಸಾಕು ಅಂತಾರೆ. ನೀನು ನೋಡಿದ್ರೆ ಈಗ ಅಂತಿದ್ಯಲ್ಲ. ನನಗೇನಿಲ್ಲ, ನಾವೆಲ್ಲ ಬರ್ತೀವಿ ಅಲ್ವಾ ಬ್ರೋ? ಇವಳೊಬ್ಳು ಕಬಾಬ್ ಮೇ ಹಡ್ಡಿ, ಸುಮ್ಮನೆ. ಇವಳೊಬ್ಳು ಬುದ್ಧಿ ಇಲ್ಲದ ಪೆದ್ದಿ. ಇವರಿಬ್ರು ಹೊಸ ಜೋಡಿ ಹೋಗಿ ಬರ್ತಾಳೆ. ನೀನೇನೆ ಹೋಗೋದು? ಹೌದು, ಅವರಿಬ್ಬರೇ ಹೋಗಿ ಬರಲಿ. ಇನ್ನೊಂದು ದಿನ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಯಾಕಮ್ಮ, ನಿಮಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಮದುವೆ ಆದ ಹೊಸರಲ್ಲಿ ನೀವಿಬ್ಬರು ಆದಷ್ಟು ಒಟ್ಟಿಗೆ ಸಮಯ ಕಳಿಬೇಕು. ಅದರಿಂದ ನಿಮ್ಮಿಬ್ಬರು ಮಧ್ಯೆ ಒಂದಷ್ಟು ಬಾಂಧವ್ಯ ಬೆಳೆಯುತ್ತೆ. ನೀವಿಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಈಗ ನಾವೆಲ್ಲರೂ ಬಂದರೆ ನಿಮಗೂ ಮುಜುಗರ ಅನ್ಸುತ್ತೆ. ಹೌದು ದೀಪಿಕಾ, ಹಠ ಮಾಡಬೇಡ. ಇದು ಒಂದ್ಸತಿ ಅವನ ಜೊತೆ ಹೋಗ್ಬಾ. ಎಷ್ಟು ಪ್ರೀತಿಯಿಂದ ಕರಿತಿದ್ದಾನಲ್ವಾ? ಸರಿ, ನೀವೆಲ್ಲ ಹೇಳ್ತಿದ್ದೀರಾ ಅಂತ ಹೋಗ್ತೀನಿ. ಆದರೆ ನೆಕ್ಸ್ಟ್ ಟೈಮು ಎಲ್ಲರೂ ಒಟ್ಟಿಗೆ ಹೋಗಬೇಕು. ಅಪ್ಪ ದೇವ್ರೆ, ಹನಿಮೂನ್ಗೂ ಇವಳು ಎಲ್ರೂ ಕರ್ಕೊಂಬರ್ದೇ ಹೋದ್ರೆ ಸಾಕಪ್ಪ, ಸಾಕು. ಬಾಸು, ₹1 ಸಂಪಾದನೆ ಮಾಡೋಕ್ಕೂ ನಾನು ಎಷ್ಟು ಕಷ್ಟಪಡಬೇಕು, ಹಿಂಸೆ ಪಡಬೇಕು ಗೊತ್ತಾ? ಆದರೆ ಈ ಸಂಧ್ಯಾ ನೋಡಿದ್ರೆ ಅದೇನೇನೋ ಮಾಡೋಕ್ಕೋಗಿ ಎಲ್ಲ ಕಳೀತಾಳಲ್ಲ. ಹೋಗ್ಲಿ ಬಿಡು ಸಮರ್, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅವಳಿಗೂ ಸ್ವಲ್ಪ ಕಷ್ಟ ಅರ್ಥ ಆಗಲಿ ಅಂತ ಸುಮ್ಮನೆ ಇದ್ವಿ ಅಷ್ಟೆ. ಅವಳ ವಿಷಯ ಬಿಡು. ಆ ಮನೇಲಿ ಕೆಲಸ ಹೇಗಿದೆ? ಅಮ್ಮ ಹೇಗಿದ್ದಾರೆ? ನಂಗೆ ಗೊತ್ತಿಲ್ಲ ಬಾಸು, ನಾನೇನು ಮನೆಯೊಳಗೆ ಹೋಗಲಿಲ್ಲ, ಅವರೇನು ಆಚೆ ಬರಲಿಲ್ಲ. ಕಾರಲ್ಲಿ ಸುಮ್ಮನೆ ನಿದ್ದೆ ಹೊಡೆದೆ. ಕೆಲವೊಂದ್ಸಲಿ ಪಿಕಪ್ ಡ್ರಾಪು ಕೂಡ ಇರಲ್ಲ. ಹಾಗೆ ದುಡ್ಡು ಇಸ್ಕೊಳ್ಳೋಕ್ಕೆ ಒಂಥರ ಹಿಂಸೆ ಆಗುತ್ತೆ ಬಾಸು. ನನಗೆ ಯಾಕೋ ಸೆಟ್ ಆಗ್ತಾಯಿಲ್ಲ ಅಲ್ಲಿ. ಇಷ್ಟು ಬೇಗ ಹಾಗೆ ಹೇಳಿದ್ರೆ ಹೇಗೆ? ಹೇಗೂ ನಿನ್ನ ರೆಕಮೆಂಡ್ ಮಾಡಿದ್ದು ನಿಮ್ಮ ಬಾಸ್ ಅಲ್ವಾ? ಇಲ್ಲಿಂದ ಒಳ್ಳೆ ಫೀಡ್ಬ್ಯಾಕ್ ಹೋಗೇ ಹೋಗುತ್ತೆ. ನಿನ್ನ ಸಂಬಳನೂ ಜಾಸ್ತಿ ಆಗ್ಬೋದು. ಸ್ವಲ್ಪ ಪೇಷನ್ಸಿಂದ ಇರು. ಆದರೂ ಏನು ಕೆಲಸ ಇಲ್ದಿರೋದು ಕಷ್ಟ ಬಾಸು. ಏನು ಕೆಲಸ ಮಾಡದೆ ಯಾಕೆ ಇರ್ತೀಯ? ಆ ಮನೆ ಪಿಕಪ್ಪು ಡ್ರಾಪು ಇಲ್ಲ ಅಂದರೆ ನೀನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಿದಾರಲ್ವಾ? ನಾನು ಇವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇವ್ರ ಮನೇಲಿ ಏನೂ ಕೆಲಸ ಇಲ್ಲ ಅಂತಂದರೆ ಬೇರೆ ಯಾವ್ದಾದ್ರು ಪಿಕಪ್ ಡ್ರಾಪ್ ಆದರೂ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಸಂಪಾದನೆ ಆದರೂ ಆಗುತ್ತೆ. ಗುಡ್. ಆಮೇಲೆ
ಆ ಮನೆ ಸೊಸೆ ಹೇಗಿದ್ದಾರೆ? ಅದೇ ನಿನ್ನ ಅಭಿ ಹೆಂಡತಿ. ಗೊತ್ತಿಲ್ಲ ಬಾಸು. ನಂಗೇನೋ ಒಳ್ಳೆಯವಳಾಗಿದ್ದಾಳೆ ಅನ್ಸುತ್ತೆ. ಮೊದಲು ತುಂಬ ದುರಹಂಕಾರ ಇತ್ತು, ಆದರೆ ಯಾವಾಗ ಅವಳು ಅಮ್ಮ ಬರ್ದೆ ಮನೆಯೊಳಗೆ ಹೋಗಲ್ಲ ಅಂದ್ಲಲ್ಲ, ನಂಗೆ ತುಂಬ ಖುಷಿ ಆಯ್ತು. ಅಮ್ಮನೇ ಈ ಮದುವೆ ಮಾಡಿಸಿರೋದು ಅಂತ ಮೋಸ್ಟ್ಲಿ ಈಗ ಚೇಂಜ್ ಆಗಿದ್ದಾಳೆ ಅನ್ಸುತ್ತೆ. ಏನೋ ಈ ಹೆಂಗಸ್ರನ್ನ ನಂಬೋದೇ ಕಷ್ಟ. ಮಾತಾಡೋದು ನಡ್ಕೊಳ್ಳೋದು ಒಂದಾದರೆ ಕೆಲವೊಂದ್ಸಲ ಮನ್ಸಲ್ಲಿ ಬೇರೆನೇ ಇರುತ್ತೆ. ಏನು ಹಾಗಂದ್ರೆ ನಿನ್ನ ಹೆಂಡತಿಗೂ ಸೇರಿಸಿ ಹೇಳ್ತಾ ಇದೀಯಾ? ಅಫ್ಕೋರ್ಸ್, ನೀನು ಹಾಗೇನೆ ಅಲ್ವಾ? ಸೀರಿಯಸ್ಲಿ? ಹೌದು, ಮತ್ತೆ ಎಷ್ಟೊಂದು ಸಲ ನಂಗೆ ಬೈತ್ಯಾ, ಎಲ್ರ ಮುಂದೆ ಬೇಜಾರು ಮಾಡಿದ್ಯಾ, ಆದರೆ ಮನ್ಸಲ್ಲಿ ಮಾತ್ರ ಅಷ್ಟೊಂದು ಪ್ರೀತಿ ಮಾಡ್ತೀಯಾ. ನಿಜ ತಾನೆ? ನಿಜ ಬಾಸು. ಆ ಮನೇಲಿ ಒಬ್ಬೊಬ್ರು ಹಗಲು ವೇಷ ನೋಡ್ತಾ ಇದ್ರೆ, ಈ ಮನೇಲಿ ಸಂಧಿ ಆಡೋದು ನೋಡಿದ್ರೆ ನೀನೆಲ್ಲರಿಗಿಂತ ಡಿಫ್ರೆಂಟು ಅಂತ ಅನ್ಸುತ್ತೆ. ನಾನೇನು ಅದೃಷ್ಟ ಮಾಡಿದ್ನೋ ಏನೋ. ಬೇರೆ ಎಲ್ಲ ವಿಷಯದಲ್ಲೂ ದೇವರು ನನಗೆ ಬೇಕಾಗಿದ್ದನ್ನು ಕೊಡದೇ ಇದ್ದರೂ ನಿನ್ನ ವಿಷಯದಲ್ಲಿ ನನಗೆ ಮೋಸ ಮಾಡಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಡಿಸರ್ವ್ ಮಾಡೋದಕ್ಕಿಂತ ಜಾಸ್ತಿ ಒಳ್ಳೆ ಹೆಂಡ್ತಿನ ನನಗೆ ಕೊಟ್ಬಿಟ್ಟ. I love you too, Samir.